ಭಾರತ್ ಜೋಡೋ ಹೆಸರಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಯುವಕರ ಸಂಘ ಡಿಕೆ ಶಿವಕುಮಾರ್ ಮೊದಲ ತೀರ್ಮಾನಕ್ಕೆ ಸತೀಶ್ ಜಾರಕಿಹೊಳಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಯುವಕರ ಸಂಘಕ್ಕೆ ಹಣ ಕೊಡೋದು ಸರ್ಕಾರಕ್ಕೆ ಹೊರೆ ಆಗುತ್ತೆ ಅಂತ. ಭಾರತ್ ಜೋಡೋ ಹೆಸರಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಯುವಕರ ಸಂಘ ಕಟ್ಟೋದಕ್ಕೆ ಡಿಕೆ ಶಿವಕುಮಾರ್ ಮೊದಲ ತೀರ್ಮಾನ ತಗೊಂಡ್ರು. ಸತೀಶ್ ಜಾರಕಿಹೊಳಿ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಯುವಕರ ಸಂಘಕ್ಕೆ ಹಣ ಕೊಡೋದು ಸರ್ಕಾರಕ್ಕೆ ಹೊರೆ ಆಗುತ್ತೆ, ಸಂಘಕ್ಕೆ ಹಣ ಕೊಡೋದು ಬಿಟ್ರೆ ಉಳಿದದ್ದು ಸಮಸ್ಯೆ ಆಗಲ್ಲ. ನಿನ್ನೆ ಮೊದಲ ಸಂಪುಟದಲ್ಲಿ 6 ತೀರ್ಮಾನವನ್ನ ಕೈಗೊಂಡಿದ್ರು ಡಿಕೆ ಶಿವಕುಮಾರ್. ಈ ಮೊದಲ ತೀರ್ಮಾನದ ಬಗ್ಗೆ ಸತೀಶ್ ಜಾರಕಿಹೊಳಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಆರ್ಥಿಕತೆ ಹೊಣೆ ಆಗುವಂಥ ಯಾವುದಿಲ್ಲ, ಅದು ಸ್ಲೋ ಇದೆ, ಕೆಲವು ಫಾಸ್ಟ್ ಮಾಡಬೇಕು, ಕೆಲವು ಇದ್ದದ್ದನ್ನು ಈಗ 1200 ಸ್ಕ್ವೇರ್ ಫೀಟ್ ಕೊಡಬೇಕಂತ ಹೇಳಿದ್ರು. ಅದು ಯಾರು ಆಲ್ರೆಡಿ ವೈಲೇಷನ್ ಮಾಡಿ ಕಟ್ಟಿದ್ರು. ಅದು 20 ಅದ್ರಾಗೆ ನಮ್ಮದು ದುಡ್ಡಿಂದು ನಿನ್ನೆ ಆಗಿದ್ದು ಇದನ್ನೊಂದು ಬಿಟ್ಟರೆ ಯಾವುದು ಬಸ್ ಪಾಸು ಆದರೂ ಜಾಸ್ತಿ ಏನು ಹೊರೆ ಆಗೋಲ್ಲ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ನೆಕ್ಸ್ಟ್ ನಮ್ಮದು ಭಾರತ್ ಜೋಡೋ ಅದು ಮಾತ್ರ ಆಗ್ಬೋದು, ಅದನ್ನು ಅಡ್ಜಸ್ಟ್ ಮಾಡ್ಬೋದು, ಏನಾದೇನು ತೊಂದರೆ ಇಲ್ಲ ಸರ್ಕಾರಕ್ಕೆ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಫೈನಾನ್ಷಿಯಲಿ ಇಂಪ್ಲಿಕೇಶನ್ ಯಾವುದೂ ಇಲ್ಲ, ಅಲ್ಲೇ ಅಡ್ಜಸ್ಟ್ ಮಾಡ್ಬೋದಿಲ್ಲ. ಭಾರತ್ ಜೋಡೋ ಹೆಸರಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಯುವಕರ ಸಂಘ ಅನ್ನೋ ನಿರ್ಧಾರ ಏನಿದೆ, ಡಿಕೆ ಶಿವಕುಮಾರ್ ಸರ್ಕಾರದ ಈ ನಿರ್ಧಾರಕ್ಕೆ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಡಿಕೆ ಅಣ್ಣ, ನೀನು ಮೊದಲು ಕರ್ನಾಟಕ ಜೋಡೋ ಮಾಡು, ಭಾರತ್ ಜೋಡೋ ಆಮೇಲೆ ಮಾಡು ಅಂತ ಹೇಳಿದ್ದಾರೆ ಆರ್ ಅಶೋಕ್. ಭಾರತ ದೊಡ್ಡದಿದೆ, ಸದ್ಯ ಕರ್ನಾಟಕವನ್ನ ಜೋಡಿಸಿ 15 ದಿನ ಆಡಳಿತ ನೋಡೋಣ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಸರ್ಕಾರದ ಈ ನಿರ್ಧಾರದ ಬಗ್ಗೆ ವ್ಯಂಗ್ಯವಾಡಿದ್ದಾರೆ ಆರ್ ಅಶೋಕ್. 15 ದಿನ ಆಡಳಿತ ನೋಡೋಣ ಅಂತ ಹೇಳಿದ್ದಾರೆ. ಇದೊಂದು ಭಾರತ್ ಜೋಡೋ ಮಾಡಿ ಇದಕ್ಕೆಲ್ಲ 10 ಲಕ್ಷ ಕೊಟ್ಟರೆ ಮತ್ತೆ ಕಾಂಗ್ರೆಸ್ ಯಾರು ನಿರಾಶ್ರಿತರಿರ್ತಾರೆ ಆ ನಿರಾಶ್ರಿತರಿಗೆ ಒಂದು ಆಶ್ರಯ ಕೊಡೋ ಸ್ಕೀಮ್ ಇದು. ಭಾರತ್ ಜೋಡೋಗೂ ಸರ್ಕಾರಕ್ಕೂ ಏನು ಸಂಬಂಧ ಐತೆ? ಜನರ ಟ್ಯಾಕ್ಸ್ ಪೇಯ್ಡ್ ಇದು ಹಣ ಇದು. ಸೊ ಅದಕ್ಕೆ ಭಾರತ್ ಜೋಡೋ ಬೇಡ ಅಣ್ಣ, ಡಿ ಕೆ ಅಣ್ಣ ಕರ್ನಾಟಕ ಜೋಡೋ ಫಸ್ಟ್ ಮಾಡು, ನೀನು ಭಾರತ ಆಮೇಲೆ ನೋಡ್ಗಣಿಯ. ಭಾರತ ದೊಡ್ಡದಿದೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವ್ರಿಗಿದೆ. ಫಸ್ಟ್ ಕರ್ನಾಟಕದಲ್ಲಿರೋ ಈ ಸಾಲ 76,000 ಕೋಟಿ ಸಾಲ ಕೊಡಬೇಕು, ಸಾರಿ ಇದು ಬಿಲ್ಗಳು ಕೊಡಬೇಕು, ಕಾಂಟ್ರಾಕ್ಟ್ರದು ಇದು ಸಂಬಳಗಳು ಇವೆಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.